ಟಿಪ್ಪು ದೇಶಭಕ್ತನಲ್ಲವೇ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಬಹಳ ಬಿಸಿ ಚರ್ಚೆ ನಡೀತಾ ಇತ್ತು. ಕೊಡವರ ವಿಷಯದಲ್ಲಿ ಟಿಪ್ಪು ಸುಲ್ತಾನ್ ನಡೆದುಕೊಂಡಂತಹ ರೀತಿಯ ಬಗ್ಗೆ ಲೇಖಕರಾದ ಕೋ ಚನ್ನಬಸಪ್ಪನವರ ಹತ್ರ ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ವಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ನನ್ನ ಮೂಲಭೂತವಾದ ಪ್ರಶ್ನೆ ಇದ್ದದ್ದು, ಅಪ್ರತಿಮ ದೇಶಭಕ್ತ ಟಿಪ್ಪು ಸುಲ್ತಾನ್ ಪುಸ್ತಕದಲ್ಲಿ ಕೊಡವರ ಮೂಲವನ್ನು ಪ್ರಶ್ನಿಸುವಂಥ ಈ ಗೆಜೆಟ್ನ ಪುಟಗಳ ಅವಶ್ಯಕತೆ ಏನಿತ್ತು? ಇದು ಮೂಲಭೂತವಾದ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಕೋ ಚನ್ನಬಸಪ್ಪನವರು ಉತ್ತರ ಕೊಡಲಿಲ್ಲ. ಉತ್ತರ ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಚಿಕ್ಕರಂಗೇಗೌಡರು, ಅರಕಲಗೌಡು ರಂಗೇಗೌಡರು, ತಲಕಾಡು ಚಿಕ್ಕರಂಗೇಗೌಡ, ತಮಗೇನಾದ್ರು ಐಡಿಯಾ ಇದೆ ಈ ಪುಸ್ತಕದಲ್ಲಿ ಈ ಪುಟಗಳ ಅವಶ್ಯಕತೆ ಏನು? ಅಲ್ಲ, ಅದ್ರ ಬಗ್ಗೆ ಟಿಪ್ಪುವಿನ ದೇಶಭಕ್ತಿ ಹೇಳುವಾಗ ಕೊಡವರು ಪರಕೀಯರು ಅಂತ ಯಾಕೆ ಹೇಳ್ತೀರಿ? ಇಲ್ಲ, ನಾನಿಲ್ಲಿ ಒಂದು ನಮ್ಮ ಟೈಗರ್ ಅಶೋಕ್ ಕುಮಾರ್ ಅವ್ರಿಗೂ ಕೂಡ ಒಂದು ಮಾತನ್ನ ಹೇಳ್ಬೇಕು. ಅವ್ರು ಕೂಡ ದೂರವಾಣಿ ಸಂಪರ್ಕ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾಕವಿ ಕುವೆಂಪು ಈ ವಿಚಾರಧಾರೆಯಿಂದ ಬಂದಂಥವ್ರು. ನಮಗೆ ಈ ಪುರಾಣಗಳು ಪ್ರಮಾಣ ಆಗೋದಿಲ್ಲ. ಹಾಗೇನೇ ಇಂಗ್ಲೀಷಲ್ಲಿ ಬರೆದಿದ್ದಾರಲ್ಲ ಅದೆಲ್ಲ ಸತ್ಯ ಆಗೋದಿಲ್ಲ. ಈ ನಾಡಿನ ಮಣ್ಣಿನ ಮಕ್ಕಳು ಏನನ್ನ ಬರೆದಿದ್ದಾರೆ ಅದು ನಮಗೆ ಆಧಾರವಾಗುತ್ತೆ. 2000 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಸಂಗಮ್ ಯುಗ ಅಂತೇಳಿ ಒಂದು ನಡೀತು. ಅದರಲ್ಲಿ ಶಿಲಪ್ಪಾದಿಗಾರಂ ಅಂತೇಳಿ ಒಂದು ಪುಸ್ತಕ ಇದೆ, ಕೃತಿ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಕೊಡವರು ಈ ನಾಡಿನ ಮಕ್ಕಳು. 2000 ವರ್ಷಗಳ ಹಿಂದಿನ ದಾಖಲೆ, ಅದನ್ನ ಯಾರು ಅಲ್ಗಳಿಯಕ್ಕಾಗಲ್ಲ. ಬಹುತೇಕ ಎಲ್ಲ ಇತಿಹಾಸಕಾರರು ಅದನ್ನು ಒಪ್ತಾರೆ. ಸೊ ನೀವು ಕೋ ಚನ್ನಬಸಪ್ಪನವರ ಅಭಿಪ್ರಾಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ? ಅಲ್ಲಲ್ಲ, ವಿರೋಧ ಅಂತಲ್ಲ. ಅವರು ಯಾವುದೋ ಒಂದು ಇನ್ನೊಬ್ರು ಮಾಡಿರೋ ಗೆಜೆಟ್ ಅನ್ನ ಕೋಟ್ ಮಾಡಿದ್ದಾರೆ. ಅವರು ಇನ್ನೊಬ್ಬರದನ್ನ ನಾನಿಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ವಿನ ಒಪ್ಪಿದ್ದೀನಿ ಅಂತ ಅವರೇ ಹೇಳಿಲ್ಲ. ಒಂದ್ ನಿಮಿಷ ಈಗ ಕೊಡವರ ಬಗ್ಗೆ ಅಲ್ಲಲ್ಲ, ಇಡೀ ಕೊಡಗಿನ ಜನ ಇದನ್ನ ನೋಡ್ತಾ ಇದ್ದಾರೆ. ಅವ್ರಿಗೊಂದು ಸ್ಪಷ್ಟ ಸಂದೇಶವನ್ನ ಕೊಡೋಣ. ಕೊಡವರು ಈ ನಾಡಿನ ಮಣ್ಣಿನ ಮಕ್ಕಳು. ಕೇಳ್ತಾ ಇದ್ದೀನಿ ಚಿಕ್ಕರಂಗೇಗೌಡ್ರೆ, ಸ್ಪಷ್ಟ ಉದ್ದೇಶವನ್ನ ಕೊಡುವ ಕಾರಣದಿಂದಾಗೆ ಈ ಒಂದು ಪ್ರಶ್ನೆನ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಈ ಗೆಜೆಟ್ನ ಕಾಪಿಯನ್ನ ಕೋ ಚನ್ನಬಸಪ್ಪನವರು ತಮ್ಮ ಪುಸ್ತಕದ ಭಾಗವನ್ನಾಗಿಸಿಕೊಂಡಿದ್ದಾರೆ. ಅದರ ಅರ್ಥ ಅವರನ್ನ ಒಪ್ಕೊಂಡಿದ್ದಾರೆ ಅಂತ? ಇಲ್ಲ, ಸಂಪೂರ್ಣ ಒಪ್ಪಬೇಕು ಅಂತಾನೂ ಏನಿಲ್ಲ. ನನ್ನ ಕೈಯಲ್ಲಿ 2 ಪುಸ್ತಕಗಳಿದೆ. ಅಲ್ಲ, ಒಂದ್ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ. ಇದು ಟಿಪ್ಪು ಒಬ್ಬ ಅಪ್ರತಿಮ ದೇಶಭಕ್ತ ಅಂತ ಹೇಳುತ್ತೆ. ಇದು ಟಿಪ್ಪು ಸುಲ್ತಾನಿಗೆ ಸರ್ವಧರ್ಮ ಸಹಿಷ್ಣುತೆ ಇರಲಿಲ್ಲ ಅಂತ ಹೇಳುತ್ತೆ. ಇದರಲ್ಲಿ ಟಿಪ್ಪು ಸುಲ್ತಾನ್ ಬರೆದಿದ್ದಾನೆ ಅಂತ ಹೇಳಲಾಗುವಂಥ ಕೆಲ ಪತ್ರಗಳಿವೆ, ಇದರಲ್ಲಿ ಟಿಪ್ಪು ಸುಲ್ತಾನ್ ಬರೆದಿದ್ದಾನೆ ಅಂತ ಹೇಳಲಾಗುವ ಕೆಲ ಪತ್ರಗಳಿವೆ. ಇದರಲ್ಲಿ ಈ ಪತ್ರಗಳಿವೆ ಅಂದರೆ ಅದರ ಅರ್ಥ ಟಿಪ್ಪು ಸುಲ್ತಾನ್ ಬರೆದಿರುವ ಆ ಪತ್ರಗಳನ್ನು ಈ ಲೇಖಕರು ಒಪ್ಕೊಂಡಿದ್ದಾರೆ ಅಂತ. ಇದರಲ್ಲಿ ಈ ಪತ್ರಗಳಿವೆ ಅಂದ್ರೆ ಅರ್ಥ ಟಿಪ್ಪು ಸುಲ್ತಾನ್ ಬರೆದಿರುವ ಈ ಪತ್ರಗಳನ್ನು ಲೇಖಕರು ಒಪ್ಕೊಂಡಿದ್ದಾರೆ ಅಂತ. ಹಾಗಾದ್ರೆ ಈ ಗೆಜೆಟ್ನ ಒಪ್ಕೊಳ್ಳದೆ ತಮ್ಮ ಪುಸ್ತಕದ ಭಾಗವನ್ನಾಗಿಸಿಕೊಂಡ್ರ ಕೋ ಚನ್ನಬಸಪ್ಪನ? ಅಲ್ಲ, ಈ ದ್ವಂದ್ವಗಳಿಗೆ ನಾನೊಂದು ಪ್ರಶ್ನೆ ಈ ದ್ವಂದ್ವಗಳಿಗೆ ನಾನೊಂದು ಚನ್ನಬಸಪ್ಪನವರೇ ಪ್ರಶ್ನೆ ಕೇಳಿ. ಅಡ್ಡಂಡ ಕಾರ್ಯಪ್ಪನವರೇ ನೀವು ಚನ್ನಬಸಪ್ಪನವರಿಗೆ ಪ್ರಶ್ನೆ ಕೇಳಬಹುದು. ಚನ್ನಬಸಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಲ್ಲ, ಅವ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಗ ಕೋ ಚನ್ನಬಸಪ್ಪನವರು ಆರ್ಗ್ಯುಮೆಂಟ್ ಮಾಡ್ತಾರಪ್ಪ. ಆರ್ಗ್ಯುಮೆಂಟ್ ಮಾಡಿದಾಗ ಆರ್ಗ್ಯುಮೆಂಟ್ ಸೆಂಟ್ರಲ್ಲಿ AR 1952 ಸೋ ಹೇಳ್ತದೆ ಅಂತ ಹೇಳಿದಾಗ ಅವರ ವಾದವನ್ನ ಎತ್ತಿಡಿಯೋದಕ್ಕೆ ದಿಸ್ ಇಸ್ ಸಪೋರ್ಟಿಂಗ್. ಅವರ ಮಾನಸಿಕವಾಗಿ ಏನಿದೆ ಅವ್ರ ಮೈಂಡ್ ಅಲ್ಲಿ ಅದನ್ನ ಸಪೋರ್ಟ್ ಮಾಡೋದಕ್ಕೆ ಈ ಕೋಟ್ ಮಾಡಿರೋದು. ವಿಚ್ ಮೀನ್ಸ್ ಮೂಲಭೂತವಾಗಿ ಅವರಿಗೆ ವಿಶ್ವಾಸ ಇವರು ನಮ್ಮ ದೇಶದವರಲ್ಲ. ನೀವು ಚನ್ನಬಸಪ್ಪನವ್ರ ಹತ್ರ ಮಾತಾಡ್ಬೋದು. ನೋಡಿ ಹೇಳ್ತೀನಿ ನಾನು. ಹೇಳಿ ಸರ್, ಹೇಳಿ. ನೀವು ಕೊಡವರ ಬಗ್ಗೆ ನನಗೆ ಗೌರವ ಇಲ್ಲ ಅಂತ ಹೇಳಿದ್ರೆ, ನನಗೆ 50 ವರ್ಷ ಇದ್ದಾಗ ನಮ್ಮ ಮನೆಗೆ ಬಂದ ಜನರಲ್ ಕಾರ್ಯಪ್ಪನವರು ನಮ್ಮ ಮನೆಗೆ ಸರ್ ಚನ್ನಬಸಪ್ಪ ಸರ್, ತಮಗೆ ಕೊಡವರ ಬಗ್ಗೆ ಮಾತ್ರ ಅಲ್ಲ, ಈ ರಾಜ್ಯದ ಸಂಸ್ಕೃತಿಯ ಭಾಗವಾಗಿರೋ ಯಾರ ಬಗ್ಗೆ ನಿಮ್ಮಲ್ಲಿ ಗೌರವ ಇಲ್ಲ ಅಂದ್ರೆ ನಾವು ಸುಳ್ಳು ಹೇಳಿದಾಗ ಆಗುತ್ತೆ. ನಾನು ಪೂರ್ತಿ ಹೇಳೋ ಮಾತು ಕೇಳಿ ಬಿಡ್ರಿ. ಎಸ್, ಹೇಳಿ ಸರ್, ಹೇಳಿ ಸರ್. ಕೊಡವರ ಬಗ್ಗೆ ನನ್ನ ಅತ್ಯಂತ ಆಪ್ತ ಸ್ನೇಹಿತರಿದ್ದಾರೆ. ನಾವು ಕುಡಿಯೋ ನೀರು ಕೊಡವರು, ಕಾವೇರಿ ನೀರು ದಿನವೂ ನಾನು 60 ವರ್ಷದಿಂದ ದಿನಂತೆ ಅಂತ ಪತ್ತಿರ್ತೀನಿ ಕೊಡಗಂದು. ಅದು ನನ್ನ ಆರೋಗ್ಯದ ಅಭಿವೃದ್ಧಿ 92 ವರ್ಷ ನಾನು ಬದುಕಿದ್ರೆ ಆ ಕೊಡಗಿನ ಜೇನು ತಿಂದದಿಂದಲೇ ಆಗಿರಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ಅಷ್ಟು ನಮಗೆ ಗೌರವ ಇದೆ. ನಮ್ಮ ಹಿರಿಯರಾದ ಚನ್ನಬಸಪ್ಪನವರಿಗೆ ಒಂದು ವಿನಂತಿ. ಕೊಡಗಿನಲ್ಲಿ ಏನು ಚಳವಳಿ ನಾಳೆ ನಮ್ಮ ಸಾಂಸ್ಕೃತಿಕ ಹಬ್ಬ ಇದೆ, ಕನ್ನಡ ನಾಡನುಡಿಯ ಹಬ್ಬ ಇದೆ. ಅದು ಅಪರೂಪದಲ್ಲಿ ಆಗ್ತಾ ಇರುವ ಹಬ್ಬ. 32 ವರ್ಷಗಳ ನಂತರ ಬಂದು ನಾವು ಕೇಳಿದಿಷ್ಟೇ, ಚನ್ನಬಸಪ್ಪನವರಿಗೆ ಕೊಡವರಿಗೆ ಏನಾದರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಬಹುದಲ್ಲ, ವಿಷಾದ ವ್ಯಕ್ತಪಡಿಸಬಹುದಲ್ಲ. ನೀರು ಕುಡಿದವರು ಈಗ ನಮಗೆ ನೋವಾಗಿದೆ. ಸರ್ ಚನ್ನಬಸಪ್ಪ ಸರ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಅಡ್ಡಂಡ ಕಾರ್ಯಪ್ಪನವರು ಮಾತಾಡ್ತಾ ಇದ್ದಾರೆ ತಮ್ಮ ಜೊತೆಗೆ. ಹಿರಿಯರಾದ ಚನ್ನಬಸಪ್ಪನವರಿಗೆ ನಾನು ಏನು ಕೇಳ್ಕೊಳ್ಳೋದೇನೆಂದ್ರೆ,
ನೀವು ಗೆಜೆಟಿಯರ್ನ ಕೋಟ್ ಮಾಡಿ ಅದು ಹಾಗೆ ಕೋಟ್ ಅಂತ ಇಲ್ಲ ಅದರಲ್ಲಿ, ಬಟ್ ಏನು ಅದ್ರ ಕೋಟ್ ಮಾಡಿರ್ಬೋದು ಅಥವಾ ಯಾವುದೇ ಬರೀಬಹುದು. ನಿಮ್ಮ ಉದ್ದೇಶ ಇವರಿಗೆ ಚಿದಾನಂದ ಮೂರ್ತಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಅದು ಬರ್ಕೊಂಡಿದ್ದಾರೆ. ಅವರು ಪದೇ ಪದೇ ಕೇಳಿದ್ದಕ್ಕೆ ನಾನು ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕಾಯಿತು ಅಂತ ಹೇಳಿ ಬರ್ಕೊಂಡಿದ್ದಾರೆ ಇದರಲ್ಲಿ. ಅದರಿಂದ ನಮಗೆ ಗೊತ್ತಾಗಿದೆ ಏನಂದ್ರೆ ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತನಲ್ಲ, ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ ಕ್ರೂರಿ ಅಂತೇಳಿ ಚಿದಾನಂದ ಮೂರ್ತಿಯವರು ದಾಖಲೆ ಸಮಿತಿ ವಿವರಿಸುವಾಗ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಬಿಜಾಪುರ ಸಮ್ಮೇಳನದಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಚನ್ನಬಸಪ್ಪನವರು ಮಾಡಿದ ಭಾಷಣವೂ ಕೂಡ ಇದಕ್ಕೆ ಕಾರಣ ಆಗಿದೆ. ಎಲ್ಲದ ಕಾರಣದ ಮೇಲೆ ಈ ಪುಸ್ತಕ ಬಂದು ಈ ಪುಸ್ತಕದಲ್ಲಿ ಕೊಡವರ ಬಗ್ಗೆ ಹೇಳಿದಕ್ಕೆ ನಾವು ಕೊಡವರು ಏನು ಕೇಳಿದ್ದೇನೆಂದ್ರೆ ಚನ್ನಬಸಪ್ಪನವರಿಗೆ ನೀವು ಈ ತರ ಹೇಳಿದ್ದು ನಮಗೆ ನೋವಾಗಿದೆ, ಅದಕ್ಕೆ ಕನಿಷ್ಠ ಒಂದು ವಿಷಾದ ವ್ಯಕ್ತಪಡಿಸುವುದಕ್ಕೆ ಒಂದು ಜನಾಂಗ ಇದು ಅಡ್ಡಂಡ ಕಾರ್ಯಪ್ಪ ಅಥವಾ ಆಗಲೇ ನಮ್ಮ ಅಶೋಕ್ ಕುಮಾರ್ ಪ್ರಶ್ನೆ ಅಲ್ಲ, ಇದು ಜನಾಂಗದ ಪ್ರಶ್ನೆ. 25 ಲೆಫ್ಟಿನೆಂಟ್ ಜನರಲ್ಗಳನ್ನ ಈ ನಾಡಿಗೆ ಕೊಟ್ಟಿರುವಂತಹ ಜಿಲ್ಲೆ ಪುಟ್ಟ ಜಿಲ್ಲೆ. ನನ್ನ 2 ಸಹೋದರರು ಕೂಡ ಸೈನ್ಯದಲ್ಲಿದ್ದಾರೆ, ನಿವೃತ್ತರಾಗಿ ಬಂದಿದ್ದಾರೆ. ಆದ್ರಿಂದ ನಾನು ಹೇಳ್ತಾ ಇರೋದು ಏನಂದ್ರೆ ವಿಷಾದ ವ್ಯಕ್ತಪಡಿಸಬಹುದಲ್ಲ. ನಾನು ಅವರ ಗುಂಡಿಗೆ ಜಗಲಿಲ್ಲ, ಬ್ರಿಟಿಷರ ಗುಂಡಿಗೆ ಜಗಲಿಲ್ಲ, ಇವ್ರು ಯಾರು ಅಂತ ಕೇಳಿದ್ರೆ ನೋಡಿ ಹಂಗೆಲ್ಲ ಉತ್ತರ ಕೊಡ್ಲಿ. ಈಗ ಉತ್ತರ ಕೊಡ್ಲಿ. ನೀವು ಇದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಬರಬಾರ್ದು ಅಂತ ಹೇಳ್ತೀರಿ, ಗೊತ್ತಾಯ್ತಾ? ನಾನು ಈಗ ರಾಜ್ಯ ಕಟ್ಟಲಿಕ್ಕೆ ಸ್ವಲ್ಪ ನಾನು ಪ್ರಯತ್ನ ಮಾಡಿದ್ದೀನಿ. ಕಾರಣ ಇದೆ, ಕಾರಣ ಇರೋದಕ್ಕೆ ಹೇಳಿದ್ದು. ಸ್ವಲ್ಪ ಮಾತು ಕೇಳ್ರಿ. ಕನ್ನಡ ಸಾಹಿತ್ಯ ಪುಸ್ತಕ ಬರೆದಿರಿ, ಉತ್ತರ ಕೊಡ್ರಿ, ಪುಸ್ತಕಕ್ಕೆ ಉತ್ತರ ಕೊಡ್ರಿ. ನೀವು ಅಲ್ಲಿ ಬರಬಾರ್ದು ಅಂತ ಕೊಡವ್ರನ್ನ ಯಾಕೆ ಎಚ್ಚರಿಸಬೇಕು? ಕೊಡವ್ರು ನಮ್ಮ ಮೇಲೆ ದ್ವೇಷ ಏನಿದೆ? ನಾನು ಅವ್ರ ಮನೆ ಕರೆದಿದ್ರು, ನಾನು ಅವರು ರೋಷಣದಲ್ಲಿ ಹೋಗಿದ್ದೀನಿ. ಎತ್ತಿ ಕಟ್ಟೋದು ಅಂತ ಹೇಳೋ ಪ್ರಶ್ನೆ ಉಪಯೋಗಿಸಬೇಡಿ, ಅದು ನಿಮಗೆ ಸಂಬಂಧಿಸಿದ ಮಾತು. ನಾವು ಎತ್ತಿ ಕಟ್ಟಿದಿಲ್ಲ. ನಾನು ಒಬ್ಬ ಕೊಡವ, ನನಗೆ ನೋವಾಗಿದೆ, ನಾನೇ ಬಂದಿದ್ದೇನೆ ಪ್ರತಿಭಟನೆ ಮಾಡ್ತಾ. ನೋಡಿ ಇಲ್ಲಿ ನೋಡ್ರಿ, ನಾನೇ ಪ್ರತಿಭಟನೆ ಮಾಡ್ತಾ ಬಂದಿದ್ದೇನೆ, ಇಲ್ಲಿ ಯಾರನ್ನು ಎತ್ತಿ ಕಟ್ಟಬೇಕಾಗಿಲ್ಲ. ಈಗ ಇದು ನೀವು ಪ್ರತಿಭಟನೆ ಮಾಡ್ತೀರಿ, ನನ್ನ ರಕ್ತಪಾತ ಮಾಡ್ತಿರೋದಲ್ಲ, ಅಷ್ಟೇನಾ? ಸರ್ ರಕ್ತಪಾತದ ನಿಮ್ಮ ಕನಸು ಈ ರಕ್ತಪಾತ ಆತರ ಕನಸೊಬ್ಬ ಹಿರಿಯರು ಕಾಣಕ್ ಸಾಧ್ಯ. ಚನ್ನಬಸಪ್ಪ ಅಂತ ಒಬ್ಬ ದೊಡ್ಡ ಸಾಹಿತ್ಯ ನೀವು ಬಹಳ ತಪ್ಪಾಗ್ತಿದ್ದೀರ. ನೀವು ಅವಮಾನ ಮಾಡ್ತಿದ್ದೀರಾ. ನೀವು ಯಾವ್ದನ್ನ ಹೇಳಕ್ ಹೋಗಿ ಗಾಂಧಿವಾದಿ ಶಾಂತಿಪ್ರಿಯ ಅಂತ ವ್ಯಕ್ತಿಗೆ ಮಾತಾಡ್ತಿರಲ್ಲ ನೀವು. ತಪ್ಪು ಇದು. ಒಂದ್ ನಿಮಿಷ ಚನ್ನಬಸಪ್ಪ ಅವರು ಈ ನಾಡಿಗೆ ಏನ್ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತು. ಅಂತ ಒಬ್ಬ ಹಿರಿಯರಿಗೆ ಖಂಡಿತವಾಗಿ ಕನ್ನಡ ಸಾಹಿತ್ಯನ ಕನ್ನಡಕ್ಕೋಸ್ಕರ ಹೋರಾಡದಂತ ಹಿರಿಯ ವ್ಯಕ್ತಿಗಳನ್ನ ಏನಿವ್ರು ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾಯಿ ಬಂದಾಗ ಮಾತಾಡೋದಾ? ಖಂಡಿತ ಇದೆ, ನಾನು ಖಂಡಿಸ್ತೀನಿ. ನೀವು ಆ ಮಾತನ್ನ ಹೇಳಿ ಕೂರ್ದು ಖಂಡಿತ ಅವ್ರು ಹೇಳಕ್ ಸಾಧ್ಯನೂ ಇಲ್ಲ, ಅವ್ರು ಹೇಳಿಲ್ಲ. ನೀವು ಉಳಿಸ್ಕೊಂಡು ಹೇಳ್ತಾ ಇದ್ದೀರ. ನೀವು ಏನ್ ರಕ್ತಪಾತ? ಯಾರಾದ್ರೂ ಒಬ್ಬ ಕನ್ನಡ ಸಾಹಿತ್ಯ ರಕ್ತಪಾತ ಆಗ್ಲಿ ಅಂತ ಹೇಳಿದ್ದಾರೆ? ಚಿಕ್ಕರಂಗೇಗೌಡ್ರೆ ಚನ್ನಬಸಪ್ಪ ಅವ್ರು ಹೇಳೋದು ಎಲ್ಲವನ್ನ ಮತ್ತೊಂದ್ಸಲ ಹಾಕಿ ಎಲ್ಲಾದ್ರೂ ಅವರು ರಕ್ತಪಾತ ಆಗ್ಲಿ ಅಂತ ಹೇಳಿದಾರ? ತೆಗಿತೀರಾ ತೆಗೀರಿ ಅಂತ ಹೇಳಿದಾರೆ. ರಕ್ತಪಾತ ಅನ್ನುವಂತ ಪದವನ್ನು ಅವ್ರು ಬಳಸಿಲ್ಲ. ಅವರು ಚಿಕ್ಕರಂಗೇಗೌಡ್ರೆ ಕನ್ನಡ ಸಾಹಿತ್ಯ ಪರವಾಗಿರುವಂತವರೆಲ್ಲ ಇದನ್ನೇ ಹೇಳೋದು, ಇಲ್ಲದೆ ಇರೋದನ್ನೆಲ್ಲ ಹೇಳೋದು. ಗೊತ್ತಾಯ್ತಾ? ಹೇಳಿ ನಮ್ಮ ರಾಜ್ಯವನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಹೇಳಿದ್ದೆ ಸತ್ಯ, ಹೇಳಿದೆ ಇದು ಇರೋದನ್ನೇ ಖಂಡಿಸ್ತೀನಿ. ಖಂಡಿತವಾಗಿಯೂ ನೀವು ಇಡೀ ವಿವಾದವನ್ನ ಚಿಕ್ಕರಂಗೇಗೌಡ್ರೆ ನೀವು ವಿವಾದವನ್ನ ಪ್ರಾಂತೀಯತೆಯಿಂದ ಕೋಮುವಾದದ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಚಿಕ್ಕರಂಗೇಗೌಡ್ರೆ ನೀವು ಈ ವಿವಾದವನ್ನ ಸರ್ ಪ್ಲೀಸ್ ಅಬ್ರಾಮ್ ನರಸಿಂಹಯ್ಯನವರೇ ಚಿಕ್ಕರಂಗೇಗೌಡ್ರೆ ಈ ಇಡೀ ವಿವಾದವನ್ನ ನೀವು ಪ್ರಾಂತೀಯತೆಯಿಂದ ಕೋಮುವಾದದ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ದಯವಿಟ್ಟು ಕೋಮುವಾದ ಅನ್ನೋ ಶಬ್ದ ವಾಪಸ್ ತಗೊಳ್ಳಿ. ಕೋಮಿನ ಪ್ರಶ್ನೆ ಬಂದಿಲ್ಲ.
ನಾನು ಹೇಳಿಲ್ಲ. ಚನ್ನಬಸಪ್ಪ ಅವರು ಆ ಮಾತು ಹೇಳಿಲ್ಲ, ಹೇಳಕ್ಕೆ ಸಾಧ್ಯನೇ ಇಲ್ಲ. ನೀವು ಕೇಳಿಸ್ಕೊಳ್ಳಿ. ಸಾಧ್ಯನೇ ಇಲ್ಲ. ಕೇಳಿಸ್ಕೊಳ್ಳಿ. ಈ ಚರ್ಚೆಯಲ್ಲಿ ನಿಮಗೆ ಗೊತ್ತಿಲ್ಲ. ಹಾಕಿ ಬೇಕಾದ್ರೆ ಹಾಕಿ. ಹೌದಾಯ್ತಾ? ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ರು. ಆಗ್ಬೇಕು ಅಂತ ಅವ್ರು ಬಯಸ್ತಾರೆ ಅಂತ ಹೇಳ್ತಿರಲ್ಲ, ಏನು ಇದು ನೀವು ತಿಳ್ಕೊಳ್ಳೋದು? ಅಕಾಡೆಮಿ ಅಧ್ಯಕ್ಷರಾಗಿದ್ದಂತ ಅವರು ಈ ಮಾತನ್ನ ಹೇಳ್ಕೊಡ್ದು. ವಾದ ವಿವಾದ ಇದ್ರೆ ಚರ್ಚೆ ಮಾಡೋಣ. ನೀವು ವಾಪಸ್ ತಗೊಳ್ಳಿ. ಕೋಮುವಾದಿ ಪದವನ್ನು ವಾಪಸ್ ತಗೊಳ್ಳಿ. ತಗೊಳ್ಳಿ ವಾಪಸ್. ಅಲ್ಲ ರೀ, ನೀವು ಹೇಳಿದ್ರಲ್ಲ, ನಿಮ್ಮ ಬಾಯಿಂದ ವಾಪಸ್ ತಗೊಳ್ಳಿ. ಚಿಕ್ಕರಂಗೇಗೌಡ್ರೆ ಒಂದ್ ನಿಮಿಷ ಅವರೆಲ್ಲೂ ಕೂಡ ರಕ್ತಪಾತ ಆಗ್ಲಿ ಅಂತ ಹೇಳಿಲ್ಲ. ರಕ್ತಪಾತ ಆಗ್ಲಿ ಅನ್ನುವಂತಹ ಮಾತನ್ನ ಅವರು ಹೇಳಿಲ್ಲ. ಇದನ್ನ ನಾನು ಒಪ್ಕೊಳ್ತೀನಿ. ಮಾತು ಬಂದಿದ್ದು ಅವರ ಪ್ರೆಸ್ ಮೀಟ್ ನಲ್ಲಿ ಅವರು ಹೇಳಿದ್ದು, ನಾನು ಬ್ರಿಟಿಷರ ಗುಂಡಿಗೆ ಹೆದರದವನಲ್ಲ, ಈ ಪ್ರತಿಭಟನೆಗಳಿಗೆ ಹೆದರೋದಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ. ಆ ಮಾತನ್ನ ಹೇಳಿದ್ದಾರೆ. ಚನ್ನಬಸಪ್ಪನವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಇವ್ರು ಹೇಳಿದ್ದು ರಕ್ತಪಾತ ಆಗ್ಲಿ ಅನ್ನೋದು ಚನ್ನಬಸಪ್ಪನವರ ಕನಸು. ಹೌದು, ಆತರ ಕನಸು ಒಬ್ಬ ಸಾಹಿತಿ ಕಾಣಕ್ ಸಾಧ್ಯನಾ? ಅದು ಕನ್ನಡದ ಸಾಹಿತಿ, ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡಿದವರು, 90 ವಯಸ್ಸಾಗಿದೆ ಅಂತ ಹೇಳಿದ್ರು. ಕನಸು ಕಾಣ್ತಾರ? ಅವರು ಹೇಳಿದ ಮಾತಿಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಅವಕಾಶ ಕೊಡ್ಬೇಕು ನಾವು. ಗಿವ್ ಹಿಮ್ 20 minutes, 20 ಸೆಕೆಂಡ್. ಒಂದೇ ಸೆಕೆಂಡ್ 20 ಸೆಕೆಂಡ್ ಕೊಡಿ. 20 ಸೆಕೆಂಡ್. ಎಸ್ ಸರ್, ನಾವು ಈ ಪುಸ್ತಕದಲ್ಲಿ ಬರೆದ 1-2 ಲೈನಿಗೆ ನಮ್ಮ ಕೊಡವರಿಗೆ ಅವಮಾನ ಆಗಿದೆ ಅಂತೇಳಿ ಕೊಡವ ಸಮಾಜಗಳು, ಕೊಡವರು ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇವತ್ತು ಕೂಡ ರಸ್ತೆ ತಡೆಯುವಂತ ಚಳವಳಿಯಲ್ಲಿ ಕೊಡಗಿನಲ್ಲಿ ನಡೀತಾ ಇದೆ, ಬೆಳಗಿನಿಂದಲೇ ನಡೀತಾ ಇದೆ. ಅದಕ್ಕಾಗಿ ನಾವು ಅವರನ್ನು ವಿನಂತಿ ಮಾಡ್ಕೊಂಡಿದ್ದೀವಿ. DC ಮೂಲಕ ನಾವು ಒಂದು ಮೆಮೊರಾಂಡಮ್ ಕೊಟ್ವಿ. ಅವರು ಚನ್ನಬಸಪ್ಪನವರು ಈಗ ಯಾರಿಗಾದರೂ ನೋವಾಗಿದ್ರೆ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ ಏನಲ್ಲ, ಇದರಲ್ಲಿ ದೊಡ್ಡ ಕಳಚಿ ಹೋಗೋದಂತದಲ್ಲ. ಈ ಚರ್ಚೆಯಲ್ಲಿ ಅವ್ರು ಹೇಳಿದ್ದು ಏನ್ರಿ ರಕ್ತಪಾತ ಆಗ್ಬೇಕೇನ್ರಿ ಅಂತ ಕೇಳಿದ್ದು. ನಾನು ರಕ್ತಪಾತದ ಕನಸು ಕಾಣುತ್ತಿರೋರು ನೀವು ಅಂತ ಹೇಳಿದ್ದು. ನನ್ನ ಬಾಯಲ್ಲಿ ಬಂದಿಲ್ಲ. ನನ್ನ ಬಾಯಲ್ಲಿ ಬಂದಿಲ್ಲ. ಯಾವುದೇ ಕನ್ನಡ ಸಾಹಿತ್ಯ ಕಾಣೋದಿಲ್ಲ. ಆ ಪ್ರಮೇಯಿಂದ ಇವರು ಹೊರಗಡೆ ಬರಲಿ. ಟೈಮ್ ಫಾರ್ ಒನ್ ಮೋರ್ ಬ್ರೇಕ್ ಸರ್. ಇನ್ನೊಂದು ಬ್ರೇಕ್ ಇದೆ. ಟಿಪ್ಪು ದೇಶಭಕ್ತ ನಲ್ಲವೇ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಣ್ಣ ಬ್ರೇಕ್.